ಎಲ್ರಿಗೂ ನಮಸ್ಕಾರ. ಇದು ಎಮ್ಮಿ ಚಾನಲ್ ಮೇಘನಾ ವರ್ಷ ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಇವತ್ತಿನ ಮೈಸೂರಿನ ಅರಮನೆಯ ವರಾಹಸ್ವಾಮಿ ದೇವಾಲಯದಲ್ಲಿ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಈ ದಿನ ವಿಶೇಷವಾದಂಥ ಅಲಂಕಾರಗಳು ಅರಮನೆಯ ಲೈಟಿನಿಂದ ಝಗಮಗ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ನಾನು ಏನು ಹೇಳಬೇಕಂತ ಬಯಸಿದ್ದೀನಿ ಅಂದರೆ, ವೈಕುಂಠ ಏಕಾದಶಿ ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಒಂದು ಹಬ್ಬದ ಆಚರಣೆ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ಇದರ ಉದ್ದೇಶ ಏನಂದರೆ ಜನರು ತಮ್ಮ ಮೋಕ್ಷ ಏಕಾದಶಿ, ಇಷ್ಟಾರ್ಥ ಸಿದ್ಧಿಯ ಒಂದು ಏಕಾದಶಿ ಹಾಗೂ 24 ಏಕಾದಶಿಯಲ್ಲಿ 24 ಮಾಡಲು ಸಾಧ್ಯವಿಲ್ಲದವರು ಈ ಒಂದು ಮಹಾ ಏಕಾದಶಿಯನ್ನು ಆಚರಣೆ ಮಾಡಿದರೆ ಸಾಕು, ಸರ್ವ ಕರ್ಮಗಳು, ಸರ್ವ ದೋಷಗಳು, ಸರ್ವ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಏಕಾದಶಿಯ ಮಹತ್ವವೇನೆಂದರೆ, ನಾರಾಯಣನು ಕಂಡುಬಿಡುವಂಥದ್ದು ಹಾಗೂ ಸ್ವರ್ಗದ ಬಾಗಿಲು ತೆಗೆಯುವಂಥದ್ದು, ದೇವತೆಗಳಿಗೆ ಒಂದು ಬ್ರಹ್ಮ ಮುಹೂರ್ತದ ಒಂದು ಮಾಸವಾಗಿರುತ್ತದೆ. ಇಂಥ ಮಾಸದಲ್ಲಿ ಎಲ್ಲರೂ ಬೆಳಿಗ್ಗೆ ಎದ್ದು ನಸುಕಿನಲ್ಲಿ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಿ ಹುಗ್ಗಿಯನ್ನು ನೈವೇದ್ಯ ಮಾಡಿದರೆ ಖಂಡಿತವಾಗಲೂ ದೇವರ ಅನುಗ್ರಹ ಆಗಿ ಎಲ್ಲ ದೋಷಗಳ ನಿವಾರಣೆಯು ಉಂಟಾಗುತ್ತದೆ ಎಂಬುದು ಮಹತ್ವವಾದಂಥ ವಿಷಯ ಆಗಿರುತ್ತದೆ. ಇಲ್ಲಿ ವರಾಹಸ್ವಾಮಿಯು ಶ್ವೇತ ವರಾಹಸ್ವಾಮಿ ಆಗಿರುವುದರಿಂದ ಇಲ್ಲಿ ಯಾರಿಗೆ ಭೂಮಿ ಹಾಗೂ ಮನೆ ಮತ್ತು ಜಮೀನು ಇವುಗಳನ್ನೆಲ್ಲ ಹೊಂದಬೇಕಂತ ಇರುತ್ತೋ ಅವರೆಲ್ಲ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಒಳ್ಳೆಯ ಒಂದು ಫಲವನ್ನು ಪಡೀತಾರೆ. ರಾಜ ಮಹಾರಾಜರು ಪೂಜೆ ಮಾಡಿದಂತಹ ಅತ್ಯಂತ ಸಂಸ್ಕಾರ ಹಾಗೂ ಸುವಿಧಿಗಳನ್ನು ಅನುಸರಿಸಿ ಒಂದು ಪ್ರತಿಷ್ಠಾಪನೆ ಮಾಡಿರುವಂಥ ಈ ಒಂದು ಇತಿಹಾಸ ಇರುವಂತಹ ದೇವಾಲಯದಲ್ಲಿ ಖಂಡಿತವಾಗಲೂ ಎಲ್ಲರೂ ಬಂದು ಪ್ರಾರ್ಥನೆಯನ್ನು ಮಾಡಿ, ವೈಕುಂಠ ಏಕಾದಶಿಯ ಒಂದು ಅಂಗವಾಗಿ ನಾನು ನಿಮಗೆ ಇಲ್ಲಿ ತಿಳಿಸೋದೇನೆಂದರೆ, ಎಲ್ಲರಿಗೂ ಒಂದು ಶುಭಾಶಯವನ್ನು ನಾನಿಲ್ಲಿ ಹೇಳಲು ಇಷ್ಟಪಡ್ತೇನೆ. ಲಕ್ಷ್ಮೀನಾರಾಯಣರು ಹಾಗೂ ಕೃಷ್ಣ, ವೆಂಕಟೇಶ್ವರ ಈ ದೇವತೆಗಳು, ನಾರಾಯಣ, ಮಹಾವಿಷ್ಣು ಈ ಅಂಶದ ದೇವತೆ, ಮುಖ್ಯವಾಗಿ ರಂಗನಾಥ ಸ್ವಾಮಿ ಈ ರೂಪದಲ್ಲಿ ವೈಕುಂಠ ಏಕಾದಶಿಯ ಆಚರಣೆಯನ್ನು ಈ ದೇವತೆಗಳ ಒಂದು ಮೂಲಾಧಾರವನ್ನು ಇಟ್ಟುಕೊಂಡು ಮಾಡುತ್ತಾರೆ. ನೋಡಿ, ವರಾಹಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿ ನಾನು ನಿಂತಿದ್ದೇನೆ. ಒಳಗಡೆ ನಾವು ಫೋಟೋ ತೆಗೆಯೋ ಹಾಗಿಲ್ಲ. ನೀವು ಒಮ್ಮೆಯಾದರೂ ಬಂದು ಈ ದೇವರ ಒಂದು ಸಾನ್ನಿಧ್ಯವನ್ನು ನೀವು ಖಂಡಿತ ಪಡೆಯಬೇಕಾಗಿ ಪ್ರಾರ್ಥನೆಯನ್ನು ನಿಮಗೆ ಮಾಡ್ತೇನೆ. ಎಲ್ಲರಿಗೂ ಸಹ ಈ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಹೇಳುತ್ತಾ, ಎಲ್ಲರಿಗೂ ದೈವದ ಅನುಗ್ರಹ, ಮಹಾವಿಷ್ಣು, ರಂಗನಾಥ, ವೆಂಕಟೇಶ್ವರ ಹಾಗೂ ಕೃಷ್ಣ ಹಾಗೂ ವರಾಹಸ್ವಾಮಿಯ ಒಂದು ಅನುಗ್ರಹ ಆಗಲಿ ಅಂತ ಹೇಳ್ತಾ ನಾನು ನಿಮಗೆ ಶುಭವನ್ನು ಕೋರ್ತೇನೆ. ಈಗ ನೋಡಿ, ಅರಮನೆಯ ಒಂದು ಹೊರಭಾಗದಲ್ಲಿ ಯಾವ ರೀತಿಯಾದಂತಹ ಒಂದು ಅಲಂಕರಣಗಳನ್ನು ಮಾಡಿದ್ದಾರೆ ಎಂಬುದನ್ನು ನಾನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಇಲ್ಲಿಯ ಈ ದೇವಾಲಯದಲ್ಲಿನ ಒಂದು ಆರ್ಟ್ ಅಂತ ನಾವು ಏನು ಹೇಳ್ತೀವಿ, ಅದು ಒಳಗಡೆ ನೀವು ಬಂದು ನೋಡಿದಾಗಲೇ ಅರ್ಥ ಆಗೋದು. ಬಹಳ ಉತ್ತಮ ಶೈಲಿಯ ಒಂದು ಕಲೆಯನ್ನು ನೀವು, ವಾಸ್ತುಕಲೆಯನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ನೋಡಿ, ಈ ದಿನ ಅರಮನೆಯ ಒಂದು ಅಲಂಕಾರ ಎಷ್ಟು ಚೆನ್ನಾಗಿದೆ. ಜನವೋ ಜನ. ಅರಮನೆ ನೋಡಿ, ನಮ್ಮ ಮೈಸೂರಿನ ಈ ಅರಮನೆಯು ಹಲವಾರು ಒಂದು ವಿಷಯಗಳಲ್ಲಿ ವಾಸ್ತು, ಶಿಲ್ಪಕಲೆ ಹಾಗೂ ರಾಜ ಮನೆತನ ಮತ್ತು ಸಂಪ್ರದಾಯ, ಸಂಸ್ಕೃತಿಗಳಿಗೆ ಹೆಸರುವಾಸಿಯಾಗಿದ್ದು ಬಹಳ ಒಂದು ಮಹತ್ವವನ್ನು ದೇಶ ವಿದೇಶಗಳಲ್ಲಿ ಪಡೆದಿರುತ್ತದೆ ಎಂಬುದು ಇಲ್ಲಿ ತುಂಬ ಮುಖ್ಯವಾದಂಥ ವಿಷಯವಾಗಿದೆ. ಚಂದ್ರನನ್ನು ನಾವು ಇವತ್ತು ನೋಡ್ಬೋದು. ನೋಡಿ, ಚಂದ್ರ ಎಷ್ಟು ಚೆನ್ನಾಗಿದೆ ಆಕಾಶದಲ್ಲಿ.
ಮೈಸೂರ ಅರಮನೆ ಮೈಸೂರು ಅರಮನೆಯ ಒಂದು ಲೈಟಿಂಗ್ ಅನ್ನೋದು ಬಹಳ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ನವರಾತ್ರಿಯ ಸಂದರ್ಭ ಬಿಟ್ಟರೆ ಈ ಒಂದು ಹೊಸ ವರ್ಷ ಹಾಗೂ ವೈಕುಂಠ ಏಕಾದಶಿ ಎರಡರ ಒಂದು ಸಂಗಮದಲ್ಲಿ ಈ ಒಂದು ಲೈಟನ್ನು ಹಾಕಿದ್ದಾರೆ. ತುಂಬ ಜನ ಈ ದಿನ ಬಂದು ಮೈಸೂರನ್ನು ವಿಸಿಟ್ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಈ ದಿನ ಮೈಸೂರು ಹೋಗಿದ್ದ ವಿಶೇಷ ಏನಂತಂದರೆ, ನಾನು ಬರೆದಿರುವಂಥ ಮಾರ್ಗಶಿರ ಮಾಸದ ಪುಸ್ತಕವನ್ನು ವರಾಹಸ್ವಾಮಿ ದೇವಾಲಯದಲ್ಲಿ ನೀಡಿರುತ್ತೇನೆ. ಆ ನೀಡಲು ಅಲ್ಲಿ ಜನರಿಗೆ ವಿತರಣೆ ಮಾಡಲಿ ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ನಾನು ಈ ಮೈಸೂರಿಗೆ ಬಂದಿದ್ದೇನೆ. ಅರಮನೆಯಿಂದ ದೇವತೆಗಳ ದರ್ಶನವನ್ನೆಲ್ಲ ಮಾಡಿಕೊಂಡು ಹೊರಗಡೆ ಬಂದುಬಿಟ್ಟಿದ್ದೀನಿ. ಈಗ ಬೇರೆ ಮತ್ತೊಂದು ಕಡೆಗೆ ಪ್ರಯಾಣ ಮಾಡಬೇಕು. ನನ್ನ ಇಲ್ಲಿ ಬಂದಂಥ ಕೆಲಸವು ಮುಗಿದಿದೆ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗುತ್ತಾ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.